Namaskara, welcome back. This is the third video of Class 5, Chapter 1, Siri Kannada publication, Vattige Baduva Ananda, The Joy of Living Together. So, in the first video, we went through story in English and the lesson reading. Second video, we went through each word meaning in English, the whole chapter. And now, here in this video, we will cover the exercise activity. So, Padagalartha means meanings. So, these are the synonyms. ಕಂಟಕ ಕೇಡು ಆಮೇಲೆ ದಿಸ್ ಇಸ್ ಕಾಲ್ಡ್ ವಿಪತ್ತು ಎನಿ ಪ್ರಾಬ್ಲಮ್ ಆಬ್ಸ್ಟಾಕಲ್ ರೈಟ್ ವಿ ಕಾಲ್ ಇಟ್ ಆಸ್ ವಿಪತ್ತು ಕಂಟಕ ಜಗಳ ಮೀನ್ಸ್ ಫೈಟ್ ಕಲಹ quarreling like that they both fought each other ಜಗಳವಾಡಿದರು right so in this context if they say frame a sentence with the word ಜಗಳ ನಾನು ನನ್ನ ನಾನು ಮತ್ತು ನನ್ನ ಗೆಳೆಯ ಜಗಳವಾಡಿದೆವು right we both me and my friend fought or you can write from this chapter itself mara mattu kallu as a reference and you can say both of them fought jamba means feeling very proud some kind of egoistic I am great right that garva means proud very proud varna adambara like too proud showing off that because of me like that ನೇಗಿಲು ದಿಸ್ ಇಸ್ ಅ ಪ್ಲಫ್ ಫಾರ್ಮಿಂಗ್ ಟೂಲ್ ಭೂಮಿಯನ್ನು ಉಳುವ ಸಾಧನೆ ರೈಟ್ ದ ಫಾರ್ಮರ್ಸ್ ಯೂಸ್ ದಿಸ್ ಟೂಲ್ ಟು ಪಫ್ ದ ಲ್ಯಾಂಡ್ ರೈತ ಬೇಸಾಯ ಮಾಡುವವನು ಮೀನ್ ಹೂ ಡಸ್ ದ ಫಾರ್ಮಿಂಗ್ ಫಾರ್ಮರ್ ಕರೆಕ್ಟ್ ವಿಭೂತಿ ಭಸ್ಮ ಬೂದಿ ಸ್ಯಾಕ್ರೆಡ್ ಆಶ್ ಹಿಕ್ಕೆ ಹಕ್ಕಿಗಳ ಮಲ ಎಕ್ಸ್ಕ್ರಿಟ್ ಆಫ್ ದ ಬರ್ಡ್ಸ್ ಪೂಪ್ ನಾವು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಆನ್ಸರ್ ದ ಫಾಲೋಯಿಂಗ್ ದ ಫಸ್ಟ್ ಕ್ವಶನ್ ಗುಂಡನೆಯ ಕಲ್ಲು ಎಲ್ಲಿತ್ತು ಟ್ರೈನ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಗುಂಡನೆಯ ಮೀನ್ಸ್ ರೌಂಡ್ ಕಲ್ಲು ಸ್ಟೋನ್ ಎಲ್ಲಿತ್ತು ಮೀನ್ಸ್ ವೇರ್ ಯು ಜಸ್ಟ್ ಹ್ಯಾವ್ ಟು ರೈಟ್ ದ ಆನ್ಸರ್ ಫಾರ್ ಎಲ್ಲಿತ್ತು ರೆಸ್ಟ್ ಯು ಕ್ಯಾನ್ ಕಾಪಿ ಇಟ್ ಫ್ರಮ್ ಹಿಯರ್ ರೈಟ್ ಗುಂಡನೆಯ ಕಲ್ಲು ವೇರ್ ವಾಸ್ ದ ಸ್ಟೋನ್ ಇಟ್ ವಾಸ್ ಅಂಡರ್ ದ ಟ್ರೀ ಬಿಲೋ ದ ಟ್ರೀ ಗುಂಡನೆಯ ಕಲ್ಲು ಮರದ ಕೆಳಗೆ ಬೇವಿನ ಮರದ ಕೆಳಗೆ ಇತ್ತು ಇಟ್ ವಾಸ್ ನೀಮ್ ಟ್ರೀ ಸೊ ಯು ಹ್ಯಾವ್ ಟು ರೈಟ್ ಕೆಳಗೆ ಮೀನ್ಸ್ ಡೌನ್ ಬೇವಿನ ಮರದ ಕೆಳಗೆ ಇತ್ತು ಸಿ ಬೇವಿನ ಮರ ದೆನ್ ಕೆಳಗೆ ರೈಟ್ ಸೊ ಯು ಶುಡ್ ರೈಟ್ ಬೇವಿನ ಮರದ ಕೆಳಗೆ ಇತ್ತು ನಾವು ಸೆಕೆಂಡ್ ಕ್ವಶನ್ ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು what did people used to call the ಬೇವಿನ neem tree ಅಮ್ಮನ ಮರ ಕರೆಕ್ಟ್ ಸೊ ಬೇವಿನ ಯು ಕ್ಯಾನ್ ಕಾಪಿ ಫ್ರಮ್ ಹಿಯರ್ ಓನ್ಲಿ ಬೇವಿನ ಮರವನ್ನು ಜನ ಇನ್ಸ್ಟೆಡ್ ಆಫ್ ವಾಟ್ ಏನೆಂದು ಯು ಕ್ಯಾನ್ ರಿಪ್ಲೇಸ್ ಇಟ್ ವಿತ್ ದ ಆನ್ಸರ್ ವರ್ಡ್ ಕರೆಕ್ಟ್ ಅಮ್ಮನ ಮರ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಥರ್ಡ್ ಕ್ವಶನ್ ಕಲ್ಲು ಕೋಪದಿಂದ ಏನು ಮಾಡಿತು ಸ್ಟೋನ್ ಕಲ್ಲು ಅಂದರೆ ಸ್ಟೋನ್ ಕೋಪ ಆಂಗರ್ okay when the stone got angry what did do the stone and it got angry it rolled away and stopped far from the neem tree so rolling away we call it as uruli so uruli ಕೊನೆ ಕಲ್ಲು ಕೋಪದಿಂದ ಉರುಳಿ ಬೇವು ಮರದಿಂದ ದೂರ ಹೋಗಿ ನಿಂತಿತು ಓಕೆ ಕಲ್ಲು ಕೋಪದಿಂದ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ಮೀನ್ಸ್ ಫಾರ್ ಓಕೆ ಇಟ್ ಸ್ಟಾಪ್ಡ್ ಫಾರ್ ಫ್ರಮ್ ದ ನೀಮ್ ಟ್ರೀ ಫೋರ್ತ್ ಒನ್ ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು ಕಡಿಯುವವರು ಮೀನ್ಸ್ ಪೀಪಲ್ ವಿಲ್ ಕಟ್ what they will cut mara they came to cut the tree so mara kadiyovaru what did they talk and they went away they said ಇದು ಅಮ್ಮನ ಮರ ಇದನ್ನು ಕಡಿಯುವುದು ಬೇಡ
Correct? Fifth one. ಕಲ್ಲು ಹೊಡೆಯುವವರು ಏನೆಂದು ಹೇಳಿ ಹೊರಟು ಹೋದರು? ಹೊಡೆಯುವರು ಕಲ್ಲು. The people who came to break the stone. See, ಕಡಿ means cut. ಹೊಡೆ means break. ಹೊಡೆಯುವವರು. They said, ಇದು ಅಮ್ಮನ ಕಲ್ಲು. ಇದನ್ನು ಹೊಡೆಯುವುದು ಬೇಡ. Hope you have understood this five question answers. Now, the third part is to answer the questions in 2 to 3 sentences. The first one. ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು? ಜಂಬ means proud, ego, very proud. So who said ಬೇವಿನ ಮರ? What did ಬೇವಿನ ಮರ tell to stone? It is there, see. What did it tell? It tell, because of me you are there, correct? So how do you write exactly here? This is the sentence. ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ. Told by Mara. Now, for that, I think the second question will come. What did the Kallu said? Jambadinda. Jamba means proud, right? So, in proudness, what did stone tell? ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ, ಬಿಕಾಸ್ ಯು ಆರ್ ದೇರ್ ಬಿಸೈಡ್ ಮೀ, ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ. ಟು ಪ್ರಾಕ್ಟೀಸ್ ದಿಸ್ ಲೈನ್ ಎಂದಿತು. ಸಿ, ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು. ರೈಟ್. ಸೊ ದ ಥರ್ಡ್ ಕ್ವಶನ್ ನೆಕ್ಸ್ಟ್. ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದನು? ಸಿ, ಬೋತ್ ದೇರ್, ಸಿ, its stone is standing far from tree. When Raita, the farmer, saw those two like that, what did he tell to his children? Okay, what did he tell? He will say, first he will see to he will see the mara and he will say, see, idannu nale kadisi. When you are referring to tree, you have to use the word kadisi, cutting down. Idannu nale kadisi ನೇಗಿಲು ಚಕ್ರ ಮಾಡಿಸಿ. So this is the line you have to refer when he will tell about the baby namara. Now when he will see the stone standing far, what he will say to his children? ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯೋರಿಂದ, who will break the stone, not call those people. ಕಲ್ಲು ಒಡೆಯೋರಿಂದ ಒಡೆಸಿದರೆ ನೇಗಿಲುನ ಕಟ್ಟಿ ಉಳಲು ಬರುತ್ತದೆ. Okay, so this line you have to use for both of this, because seeing the tree he will refer, and then seeing the stone also he will tell. So both the sentences you have to write here. ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದರು? How did both of them became again friends? So we saw right. They thought, if we both are not together, the people of this village will, break us away. They will destroy us. So Mara will say, you can write here, ನಾವಿಬ್ಬರು ಒಬ್ಬರಿಂದ ಒಬ್ಬರು, ಇಫ್ ವಿ ಸ್ಟೇ ಫಾರ್, ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. ದೇ ವಿಲ್ ಡಿಸ್ಟ್ರಾಯ್ ಅಸ್. ಆದ್ದರಿಂದ ನಾವಿಬ್ಬರು ಉಳಿಯುವುದಿಲ್ಲ. ವಿ ವಿಲ್ ನಾಟ್ ರಿಮೇನ್. ದೇ ಅಂಡರ್ಸ್ಟುಡ್ ದಿಸ್, ಬೋತ್ ಆಫ್ ದೆಮ್, ರೈಟ್? As the farmer and the children went, what did Kal say? Kal said, ಬರಲ್ಲ. And what did the ಮರ reply? ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು. They both understood that if we stay together, we'll be happy. So they both became friends and stayed together. Any doubts? Please write in the comment section. Thank you for watching.